ಅತ್ತೆ ಮಾವ ನೀವೇ ಯಾವಾಗ ಬಂದ್ರಿ? ಶಿವರಾತ್ರಿ ವ್ರತ ಅಂತ ದೇವಸ್ಥಾನಕ್ಕೆ ಹೋದವಳು ಬರೋ ತಡ ಆಯ್ತು. ನಿಂಗೆ ಫೋನ್ ಮಾಡಿದ್ದೇವಾ? ಯಾಕೆ ಎತ್ಕೊಳ್ಳಿಲ್ಲ? ಅಯ್ಯೋ ಹೋಗಲ್ಲ ಮಾವ, ಅದು ಗಾಡಿನಲ್ಲಿ ಬರ್ತಾ ಇದ್ದಾಗ ಗಾಳಿ ಶಬ್ದಕ್ಕೆ ಕೇಳಿಸ್ಲೇ ಇಲ್ಲ. ಪರವಾಗಿಲ್ಲಮ್ಮ. ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಅದು ನಾವಿಬ್ರು ಅದು ಇವನು ಚಿರಿ ಸ್ಕೂಲಲ್ಲಿ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಬರೋದು. ಹೌದು. ಸರಿ ಬನ್ನಿ ಒಳಗಡೆ. ರೀ ಮನೆ ಚಾವಿ ಕೊಡಿ. ಹಾ ತೋ. ನಿಮ್ಗೊಂಚೂರು ಕಾಮನ್ ಸೆನ್ಸ್ ಇಲ್ವಾ? ಹೊರಗಡೆ ಹೋಗ್ಬೇಕಾದ್ರೆ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕು ಅಥವಾ ಕೀ ಕೊಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಅವಮಾನ ಮಾಡ್ಬೇಕು ಅಂತ ಈ ತರ ಮಾಡ್ತೀರಾ? ಅಯ್ಯೋ, ಇದರಲ್ಲಿ ಅವಮಾನ ಏನ್ ಬಂತು ಸಿಂಚನ? ನೀನ್ ಯಾವತ್ತೂ ಆಫೀಸಿಂದ ಲೇಟ್ ಆಗಿ ಬರ್ತೀಯ, ಇವತ್ ಬೇಗ ಬಂದ್ಬಿಡ್ತೀಯ ಅಂತ ನನ್ಗೇನ್ ಕನ್ಸ್ ಬಿಡ್ತಾ? ಇಷ್ಟಕ್ಕೂ ಬೇಗ ಬರ್ತಿದ್ಯಾ ಅಂತಂದ್ರೆ ನಂಗೊಂದು ಫೋನ್ ಮಾಡಿ ಹೇಳ್ಬೇಕಿತ್ತು, ಬೇಗ ಬರ್ತಿದ್ದೀನಿ ಕೀ ಇಟ್ಬಿಟ್ಟು ಹೋಗಿ ಅಂತ. ನಾನೇನ್ ಇಟ್ಟು ಹೋಗ್ತಿರ್ಲಿಲ್ವಾ? ಓಹೋ, ನಿಮ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಬೇರೆ ಮಾಡ್ಬೇಕಾ? ಅಲ್ಲ ರೀ, 24 ಗಂಟೆ ಮನೇಲಿರೋರು ಇವತ್ತೇ ಹೋಗ್ತೀವಿ ಅಂತ ನನಗೆ ಕನ್ಸ ಬಿದ್ದಿತ್ತ? ತೆಗೆ ಬೇಗ ತೆಗೆ. ನೋಡಿದ್ಯಾ ಹರಿ, ಈ ಮನೇಲಿ ನಂಗೆ ಎಂತ ಸ್ಥಾನ ಇದೆ ಅಂತ? ಯಾಕೆ ಸುಮ್ಮನೆ ಜಗಳ ಮಾಡ್ತಿದ್ಯಾ? ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ವಾ? ಅಲ್ಲ ಹರಿ, ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಿದ್ರೆ ನಾನ್ ಜಗಳ ಆಡ್ದಂಗ? ಮಾಡೋರ್ಗೆ ಏನು ಬೈಬೇಡಿ, ಎಲ್ರು ನನಗೆ ಬುದ್ಧಿ ಹೇಳಿ. ಅಯ್ಯೋ ಅದು ಹಾಗಲ್ಲ. ಹಾಗೂ ಅಲ್ಲ ಹೀಗೂ ಅಲ್ಲ ಹರಿ, ನನ್ ಲ್ಯಾಪ್ಟಾಪ್ ಹೋಗಿದೆ, ಆಫೀಸಿಂದ ಫೋನ್ ಬರ್ತಿದೆ, ನಿನ್ಗೆ ಗೊತ್ತು ತಾನೆ? ನನ್ಗೆ ಇಷ್ಟೊಂದೆಲ್ಲ ಅವಮಾನ ಆಗ್ತಿದ್ರು ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಅಯ್ಯೋ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ನಾನು. ಸಿಂಚನ, ನಿನಗೆ ಅವಮಾನ ಮಾಡೋದನ್ನ ಬಿಟ್ಟು ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಏನೇ ಮಾತಾಡೋದಿದ್ರು ಒಳಗಡೆ ಹೋಗಿ ಮಾತಾಡೋಣ. ಈ ರೀತಿ ಹಾದಿ ಬೀದಿ ರಂಪ ಮಾಡಿದ್ರೆ ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಅನ್ಕೊಳ್ಳೋದಿಲ್ಲ, ನಮ್ಮ ಬಗ್ಗೆ ಕೆಟ್ಟದಾಗ ಆಡ್ಕೊಳ್ಳೋದಿಲ್ವಾ? ರೀ ಏನ್ರಿ ಅದು? ಅಣ್ಣ ತಮ್ಮ ಇಬ್ರು ಏನೋ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ, ಏನ್ ವಿಷಯ? ಅವನ ಜೊತೆ ಮಾತಾಡಕ್ಕೆ ಏನಿದ್ದದು? ಹೊಸ್ದಾಗಿ ಮದುವೆ ಆಗೋರಲ್ಲ, ಇಬ್ರು ಜೊತೆಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬಾಳ್ಕೊಂಡು ಹೋಗಿ ಅಂತ ಬುದ್ಧಿ ಹೇಳ್ತಾ ಇದ್ದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರ. ಅಲ್ಲ ರೀ, ಅವರು ಸಾಬ್ರಿ ನಿಮ್ಗೆ ಯಾಕೆ? ಮೊದಲು ನಿಮ್ ಸಂಸಾರ ನೆಟ್ಗಿದ್ಯಾ ಅಂತಲ್ವಾ ನೀವು ನೋಡ್ಕೋಬೇಕಾಗಿರೋದು. ನಮ್ಮ ಸಂಸಾರಕ್ಕೆ ಏನಾಗದೆ? ನಾನು ನಿನ್ನ ಜೊತೆ ಜಗಳ ಮಾಡಿದ್ದೀನ? ನಿನ್ಗೇನಾದ್ರೂ ಹಿಂಸೆ ಕೊಟ್ಟಿದ್ದೀನ? ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಎಲ್ರು ಕಟ್ಕೊಂಡು ಹೆಂಡ್ತೀನ ಇನ್ ಹೇಗೆ ನೋಡ್ಕೋತಾರೆ? ಅಲ್ಲ ರೀ, ನೀವು ಒಂದ್ಸಲಿ ಆದ್ರೂ ಯೋಚನೆ ಮಾಡಿದಿರಾ ನಿಮ್ ಸಂಸಾರ ಹೀಗೆ ಯಾಕಿದೆ ಅಂತ? ಯಾವಾಗ ನೋಡಿದ್ರು ನಿಮ್ಮಪ್ಪ ಏನ್ ಹೇಳ್ತಾರೋ ಅದನ್ನೇ ಕೇಳ್ಕೊಂಡಿರೋದು, ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡೋದು. ತಪ್ಪಾ ಸರಿನಾ, ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತ ಕೂಡ ಯೋಚನೆ ಮಾಡೋಷ್ಟು ವಿವೇಚನೆನೂ ನಿಮ್ಗಿಲ್ಲ. ಯಾವಾಗ ನೋಡಿದ್ರು ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇರೋದು. ಅದೇ ನಿಮ್ಗೆ ಯಾರಾದ್ರೂ ಸಹಾಯ ಮಾಡ್ತಾ ಇದಾರ, ಒಳ್ಳೇದ್ ಬಯಸ್ತಾ ಇದಾರ, ಕೆಟ್ಟದ್ ಬಯಸ್ತಾ ಇದಾರ ಅಂತ ಕೂಡ ಯೋಚನೆ ಮಾಡದೇ ಇರೋದು. ಅಲ್ಲ ರೀ, ಈ ರೀತಿ ಯಾರೇ ಸಂಸಾರ ಮಾಡ್ತಾರೆ? ನಾನು ಜೀವನದಲ್ಲಿ ಉದ್ಧಾರ ಆಗ್ಬೇಕು, ಮೇಲೆ ಬರ್ಬೇಕು, ಗೌರವಾನ್ವಿತವಾದಂತ ಹೆಸರನ್ನ ಸಂಪಾದಿಸ್ಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ? ನೋಡು, ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ನನ್ನ ಜೀವನ ಚೆನ್ನಾಗ್ಯದಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಅವ್ರಿಬ್ರು ಪ್ರೀತಿ ಮಾಡಿ ಮದುವೆ ಆಗವ್ರೆ. ಮದುವೆ ಆದ ಹೊಸದ್ರಲ್ಲಿ ಗಂಡ ಹೆಂಡತಿ ಇಬ್ರು ನಾನು ಸರಿ ನೀನ್ ಸರಿ, ನಾನು ಮಾಡಿದ್ದೆ ಹಠ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಸಂಸಾರ ಚೆನ್ನಾಗದ ಹೇಳು? ಇದನ್ನೆಲ್ಲ ನೋಡ್ಕೊಂಡು ಅಣ್ಣಾಗ ನಾನು ಹೆಂಗ್ ಸುಮ್ಮನಿರ್ಲಿ? ಅದಕ್ಕೆ ಅವ್ನು ಕರೆದು ಬೈದ್ ಬುದ್ಧಿ ಹೇಳ್ತಾ ಇದೆ. ಅಷ್ಟಕ್ಕೆ ನೀನೇನು ನನಗೆ ಸ್ವಂತ ಬುದ್ಧಿನೇ ಇಲ್ಲ ಅನ್ನಂಗೆ ಮಾತಾಡ್ತಾ ಇದೀಯಾ? ನಾನು ಯಾಕೆ ನಿಮ್ಮ ಬಗ್ಗೆ ಇಷ್ಟು ಕೇರ್ ಮಾಡ್ತೀನಿ, ಕಾಳಜಿ ವಹಿಸ್ತೀನಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಅಲ್ಲ ರೀ, ನನಗೂ ನನ್ನ ಗಂಡ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು, ಗೌರವನ ಪಡ್ಕೋಬೇಕು, ಅವ್ರ ಅಪ್ಪ ಅವ್ರ ತಮ್ಮನ ಥರನೇ ಎಲ್ಲರೂ ಅವ್ರನ್ನ ಗೌರವಿಸೋ ಹಂಗೆ ಆಗಬೇಕು ಅಂತ ಆಸೆ ಇರಲ್ವಾ? ಯಾರೇ ನೋಡಿದ್ರು ಯಾವಾಗ ನೋಡಿದ್ರು ಕೂಡ ನಿಮ್ಮ ಅಪ್ಪ ಬಿಟ್ರೆ ನಿಮ್ಮ ತಮ್ಮ ಇಬ್ಬರ ಬಗ್ಗೆನೇ ಮಾತಾಡ್ತಿರ್ತಾರೆ.
ನಿಮ್ಮ ಬಗ್ಗೆ ಮಾತಾಡೋ ಹಾಗೆ ನೀವು ಆಗೋದು ಯಾವಾಗ? ಹೆಂಡತಿಯಾಗಿ ನಾನು ಇದನ್ನೆಲ್ಲ ಆಸೆ ಪಡಬಾರ್ದಾ? ನೋಡು, ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಕ್ಕಿಲ್ಲ. ನಾನು ಹಿಂಗೆ ತುಂಬ ಸಲ ಹೇಳಿವ್ನಿ, ಈಗಲೂ ಹೇಳ್ತೇವನಿ. ನನಗೆ ನಮ್ಮಪ್ಪ ಹೇಳ್ದಂಗೆ ನಾನು ನಡೆಯೋದು, ಅವ್ರು ತೋರಿಸಿದ್ದಾರಿಲ್ಲೇ ನಾನು ಹೋಗೋದು. ಭಾವನಮ್ಮ, ದೇವಸ್ಥಾನಕ್ಕೆ ಹೋಗಿದ್ರಾ? ಹಾ ಭಾವ. ಒಬ್ಬರೇ ಹೋಗಿದ್ದೀರಿ? ಸಿದ್ದು ಕರ್ತಿದ್ರೆ ಸಿದ್ದನ ಕರ್ಕೊ ಹೋಯ್ತಿದ್ನಲ್ಲ. ಇಲ್ಲ ಬಾವ, ಅವ್ರು ನನ್ನ ಜೊತೆನೆ ಬಂದಿದ್ರು. ಆದರೆ ಅಲ್ಲೇನೋ ಫೋನ್ ಬಂತು ಅಂತ ಅರ್ಜೆಂಟಾಗಿ ಹೊರಟ್ಬಿಟ್ರು. ಫೋನ್ ಬಂತೆ? ಫೋನ್ ಅಂತ ಏನು ಹೇಳಲಿಲ್ವಲ್ಲ. ಅಲ್ಲ ಕಣವ, ಯಾರ ಫೋನು ಅಂತ ಏನಾದ್ರು ಗೊತ್ತೈತೆ? ಹಾ ಬಾವ, ಅದು ಆಕ್ಸಿಡೆಂಟ್ ಮಾಡೋರು ಯಾರು ಅಂತ ಗೊತ್ತಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಇವನು ಇಷ್ಟೊಂದು ಟೆನ್ಷನ್ ಆಗಿದ್ದು. ಎಂಥ ಕೆಲಸ ಆಗೋಯ್ತು ಭಾವ. ಅದು ಸಿದ್ದು ಅವ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ? ನನಗೂ ಗೊತ್ತಿಲ್ಲ ಕಣವ. ಅವನ ಗಾಡಿ ಬೇರೆ ಇಲ್ಲ ಹೊರಗಡೆ. ಹಾಗಿದ್ರೆ ಅವ್ರೇನಾದರೂ ಸ್ಟೇಷನ್ಗೆ ಹೋಗಿರ್ಬಹುದಾ? ನಾವು ಹೋಗ್ಬೋದಾ? ಬೇಡ ಕಣವ, ಅವ್ನು ಎಲ್ಲೋಗೋನೇನೋ ಗೊತ್ತಿಲ್ಲ. ಅವ್ನ ಮನೆಗೆ ಬರಲಿ, ಬಂದ್ಮೇಲೆ ಕೂತು ಮಾತಾಡಿ ತೀರ್ಮಾನ ತಗೊಳ್ಳಮ್ಮ. ಈಗ ಹೋಗಿ ನೀವು ಹೋಗಿ. ಸರಿ ಭಾವ.